ಉತ್ತರ ಕರ್ನಾಟಕದ ಕುಕ್ಕೆ ಎಂದು ಕರೆಯಲ್ಪಡುವ ಈ ಕ್ಷೇತ್ರದಲ್ಲಿ ಅಂದಿನ ಬಳ್ಳಾರಿ ಜಿಲ್ಲೆಯಲ್ಲಿ ಜನಿಸಿದ ಒಬ್ಬ ಬಾಲಕನನ್ನು ಮುಂದೆ ರಾಯಚೂರು ಜಿಲ್ಲೆಯಲ್ಲಿ ಸರ್ಪದೋಷ ನಿವಾರಕನಾಗಿ ಇಂದಿಗೂ ಪೂಜಿಸುತ್ತಾರೆ ಎಂದು ಅದೆಷ್ಟು ಮಂದಿಗೆ ಗೊತ್ತು? ಬನ್ನಿ, ನಾವಿಂದು ಸರಿಸುಮಾರು 400 ರಿಂದ 500 ವರ್ಷಗಳಷ್ಟು ಹಿಂದಿನ ಚರಿತ್ರೆ ಇರುವ ಈ ದೇವಸ್ಥಾನದ ಇತಿಹಾಸವನ್ನು ತಿಳಿಯೋಣ. ಅದೆಂತದೇ ಸರ್ಪದೋಷವಿರಲಿ, ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗುತ್ತೆ. ಈ ಕ್ಷೇತ್ರದ ವಿಭೂತಿ ಮತ್ತು ಭಸ್ಮವನ್ನು ಮನೆಯ 3 ಮೂಲೆಗೆ ಚೆಲ್ಲಿದರೆ ಮತ್ತೆಂದು ವಿಷಜಂತುಗಳು ಮನೆಯೊಳಗೆ ಬರುವುದಿಲ್ಲ. ಭಕ್ತಿಯ ಬದುಕಿನ ದಾರಿ ಎಂದು ತೋರಿಸಿದ ಮಹಾನ್ ಸಂತ ಕರಿಯಪ್ಪ ತಾತ ನೆಲೆಸಿರುವ ಸುಕ್ಷೇತ್ರ ಕಲ್ಮಾಲ ಗ್ರಾಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗಿನ ಬಳ್ಳಾರಿ ಜಿಲ್ಲೆಯ ಶಿರಗುಂಪ ತಾಲೂಕಿನ ಅಚ್ಚೊಳ್ಳಿ ಎಂಬ ಗ್ರಾಮದ ಒಂದು ಬಡ ಕುಟುಂಬದಲ್ಲಿ ಈ ಮಹಿಮಾನ್ವಿತ ಕರಿಯಪ್ಪ ತಾತನವರ ಜನನವಾಗುತ್ತದೆ. ಬಾಲ್ಯದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಕೂಡಿ ತಾತನವರು ಹಸುಗಳನ್ನು ಮೇಯಿಸಲು ಪ್ರತಿನಿತ್ಯ ತುಂಗಭದ್ರಾ ನದಿ ತೀರಕ್ಕೆ ಹೋಗುತ್ತಿದ್ದರಂತೆ. ಅಲ್ಲಿ ನಿತ್ಯವೂ ಗ್ರಾಮಸ್ಥರು ವಿಷಜಂತುಗಳಾದ ಹಾವು, ಚೇಳುಗಳ ಕಡಿತಕ್ಕೆ ಗುರಿಯಾಗುತ್ತಿದ್ದರಂತೆ. ಇದನ್ನು ಕಂಡು ಕರಿಯಪ್ಪ ತಾತ ಮನನೊಂದು ವಿಷಜಂತುಗಳ ಕಡಿತಕ್ಕೆ ಔಷಧಿಗಳನ್ನು ಕಂಡುಹಿಡಿಯಲೆಂದು ಕಾಡಿಗೆ ತೆರಳುತ್ತಾರೆ. ಅಲ್ಲಿ ಕಾಡು ಸಿದ್ಧರ ಜೊತೆಗೆ ಹಲವು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ದಿವ್ಯಜ್ಞಾನವನ್ನು ಪಡೆಯುತ್ತಾರೆ. ತಾತನವರು ತಮಗೆ 24 ವರ್ಷಗಳಿರುವಾಗ ಮರಳಿ ಅಚ್ಚೊಳ್ಳಿ ಗ್ರಾಮಕ್ಕೆ ಹಿಂದಿರುಗುತ್ತಾರೆ. ಮಗ ಮರಳಿ ಮನೆಗೆ ಬಂದ ಖುಷಿಗೆ ತಾತನವರ ತಂದೆ ತಾಯಿಗಳು ಎಂಕಮ್ಮ ಎಂಬ ವಧುವಿನೊಡನೆ ಕರಿಯಪ್ಪ ತಾತನವರಿಗೆ ವಿವಾಹವನ್ನು ಮಾಡಿಸುತ್ತಾರೆ. ಮದುವೆಯಾದ ಹೊಸ ಜೋಡಿಗಳು ಮೊದಲಿಗೆ ಜಾತ್ರೆಯ ತೇರನ್ನು ನೋಡುವುದು ಆಚಾರವಾಗಿತ್ತು. ಆಗ ಕರಿಯಪ್ಪ ತಾತ ಹಂಪೆ ಜಾತ್ರೆಯನ್ನು ತಮ್ಮ ಅಂಗೈನಲ್ಲೇ ತನ್ನ ಮಡದಿಗೆ ಹಾಗೂ ಕುಟುಂಬಕ್ಕೆ ತೋರಿಸುತ್ತಾರಂತೆ. ಹಾಗಲೇ ಅವರೆಷ್ಟು ಮಹಿಮಾನ್ವಿತರು ಎಂದು ಇಡೀ ಗ್ರಾಮಕ್ಕೆ ತಿಳಿಯುತ್ತದೆ. ಕೆಲ ಕಾಲ ಅದೇ ಗ್ರಾಮದಲ್ಲಿ ವಿಷಜಂತುಗಳ ಕಾಟಕ್ಕೆ ಮುಕ್ತಿಯನ್ನು ನೀಡುತ್ತಾ ತಮ್ಮ ಪವಾಡಗಳ ಮೂಲಕ ಕರಿಯಪ್ಪ ತಾತನವರು ಜನಜನಿತರಾಗುತ್ತಾರೆ. ತಾವು ಜನಿಸಿದ ಗ್ರಾಮದಲ್ಲಿ ಪವಾಡಗಳ ಮೂಲಕ ಹೆಸರುವಾಸಿಯಾಗಿದ್ದರೂ ಸಹ ಹೆಂಡತಿ, ಸಂಸಾರ, ಕುಟುಂಬವನ್ನು ತ್ಯಜಿಸಿ ತಾತನವರು ರಾಯಚೂರಿನ ಕಡೆ ಯಾಕೆ ಬಂದರು? ಅವರಿಗೆ ಮನೆ ಪರಿವರ್ತನೆ ಮಾಡಿದ ಗುರುಗಳಾದರೂ ಯಾರು? ಅಸಲಿಗೆ ಕಲ್ಮಾಲ ಎಂಬ ಗ್ರಾಮಕ್ಕೆ ಆ ಹೆಸರು ಹೇಗೆ ಬಂತು ಎಂದು ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ. ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಲೈಕ್, ಶೇರ್ ಹಾಗೂ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಸದಾ ನಿಮ್ಮ ಋಣದೊಳಗ ಎಂಪರರ್ ಈಶಾ.